ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ,
ಹೆಮಟೋಲಾಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಪ್ರದೇಶದ ಜ್ವಲಂತ ಸಮಸ್ಯೆಯಾದ 371J ಕಲಂ ತಿದ್ದುಪಡಿ ಮತ್ತು ಮುಂಬಡ್ತಿ ನಿಯಮಗಳನ್ನು ಸರಿಪಡಿಸಲು ವಿಫಲರಾದ 371J ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಎಂದು ಅಹಿಂದ ಚಿಂತಕರ ವೇದಿಕೆಯ ಅಧ್ಯಕ್ಷ ಸಾಯಿಬಣ್ಣ ಜಮದಾರ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 371J ಅಡಿಯಲ್ಲಿ ಸಮರ್ಪಕವಾಗಿ ನೇಮಕಗಳು ಆಗುತ್ತಿಲ್ಲ ಅನ್ನೋ ವಿಚಾರ ಒಂದೆಡೆ ಆದ್ರೆ, ಮತ್ತೊಂದೆಡೆ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮುಂಬಡ್ತಿ ಸಿಗದೆ ಪರದಾಟ ನಡೆಸುತ್ತಿದ್ದು 371J ಕಲಂನ ಮುಂಬಡ್ತಿ ನಿಯಮಗಳನ್ನು ತಿದ್ದುಪಡಿ ಮಾಡಬೇಕು. ಹೈದರಾಬಾದ್, ಕರ್ನಾಟಕ ಹೊರತುಪಡಿಸಿ 24 ಜಿಲ್ಲೆಗಳಲ್ಲಿ 8% ನೇಮಕಾತಿ ಮತ್ತು ಮುಂಬಡ್ತಿ ಮೀಸಲಾತಿ ಒದಗಿಸಬೇಕು. ಅಬಕಾರಿ ಇಲಾಖೆಯಲ್ಲಿ ಅಕ್ರಮವಾಗಿ ನೀಡುತ್ತಿರುವ ಮುಂಬಡ್ತಿ ಸ್ಥಗಿತಗೊಳಿಸಬೇಕು. ಹೈದರಾಬಾದ್ ಕರ್ನಾಟಕ ವಿಶೇಷ ಕೋಶ ಕಲಬುರಗಿಗೆ ಸ್ಥಳಾಂತರ ಮಾಡಬೇಕು. ಈ ಬಗ್ಗೆ ಈ ಭಾಗದ ಶಾಸಕರು, ಸಚಿವರು ಅಧಿವೇಶನದಲ್ಲಿ ಚರ್ಚಿಸಬೇಕು ಎಂದು ಆಗ್ರಹಿಸಿದರು. ಒಂದು J ಕಲಂ ಬಂದಿದೆ, ನಿಮಗೆ 80% ಮೀಸಲಾತಿ ಕೊಟ್ಟಿವೆ ಅಂತೇಳಿ ಸರ್ಕಾರಗಳು ನಮಗೇನು ಇವತ್ತು ನಮ್ಮ ಹಕ್ಕುಗಳನ್ನು ಮುಟುಕುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇವತ್ತು ನಾವು ಅಬಕಾರಿ ಇಲಾಖೆ ನೋಡ್ಬೋದು, ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಈ ಎಲ್ಲ ಇಲಾಖೆಗಳನ್ನು ನೋಡಿದಾಗ 10 ವರ್ಷ 12 ವರ್ಷ ಸೀನಿಯರ್ ಇರುವಂಥ ನಮ್ಮ ಭಾಗದ ಸರ್ಕಾರಿ ನೌಕರರಿಗೆ ಮುಂಬಡ್ತಿ ಸಿಗಲಿಕ್ಕೆ ತಯಾರಿಲ್ಲ. ಆದರೆ ಇವತ್ತು ನಾನ್ HKಲಿಂದ ಬಂದಂಥ ಸಿಬ್ಬಂದಿಗಳು ಇವತ್ತು ಕೆಲವು ವರ್ಷಗಳು 4 ಅಥವಾ 5 ವರ್ಷದಲ್ಲೇ ಇವತ್ತು ಏನದ ಅವರು ಮುಂಬಡ್ತಿಗಳನ್ನು ಪಡ್ಕೊತಾರೆ. ಇವತ್ತು ಯಾಕೆ ನಮಗೆ ಇವತ್ತು ಮುಂಬಡ್ತಿಗಳು ಸಿಗ್ತಾ ಇಲ್ಲ? ಇದಕ್ಕೆ ಏನು ಕಾನೂನು ಅಡಚಣೆಗಳಾಗಿದ್ದಾವ? ಯಾಕೆ ಇವತ್ತು ವೈಜ್ಞಾನಿಕವಾದಂಥ ಮೀಸಲಾತಿ ನೀಡಿಲ್ವ ಅನ್ನೋದು ಒಂದು ಪ್ರಶ್ನೆ ಇದೆ. ಇವತ್ತು ಯಾವಾಗ 1997, 98, 99 ಅಪ್ ಟು ಥ್ರೋ ಎಂಪ್ಲಾಯ್ಮೆಂಟ್ ಅಪಾಯಿಂಟ್ಮೆಂಟ್ ಇದ್ದ ಸಂದರ್ಭದಲ್ಲಿ ಜಿಲ್ಲಾವಾರು ಮತ್ತು ಪ್ರಾದೇಶಿಕವಾರು ನೇಮಕಾತಿಗಳು ಆಗ್ತಾಯಿದ್ವು. ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯಲ್ಲಿ ಅಪಾಯಿಂಟ್ಮೆಂಟ್ ಆದರು, ನಮ್ಮ ಪ್ರದೇಶದವರು ಹೈದರಾಬಾದ್ ಕರ್ನಾಟಕದವರು ಇಲ್ಲೇ ಅಪಾಯಿಂಟ್ಮೆಂಟ್ ಆದರು. ಹೀಗಾಗಿ 100ಕ್ಕೆ 95ರಿಂದ 98% ಜನರು ನಮ್ಮವ್ರು ಇಲ್ಲೇ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಈಗ 98 ಜನರಿಗೆ 80% ಮೀಸಲಾತಿ ಕೊಟ್ಟರು, 2% ಜನರಿಗೆ 20% ಮೀಸಲಾತಿ ಕೊಟ್ಟರು. ಅದು 20% ಏನು ಮೀಸಲಾತಿ ಇದೆ ಅದು ಅನ್ರಿಸರ್ವ್ಡ್ ಪೋಸ್ಟ್ಗಳು. ಅಲ್ಲಿ ನಾವು ಕೂಡ ಕಾಂಪಿಟೇಷನ್ ಮಾಡ್ಬೋದು. ಆದರೆ ಇವತ್ತು ಮೀಸಲಾತಿಯನ್ನೇ ಇವತ್ತು ಏನು ಮಾಡಿದ್ದಾರೆ ಅಂದರೆ ಸರ್ಕಾರಗಳು ಮತ್ತು ಈ ಭ್ರಷ್ಟ ಅಧಿಕಾರಿಗಳು ಮರೆಮಾಚಿದ್ದಾರೆ. ಇದನ್ನು ಸರಿಪಡಿಸಬೇಕು ಅಂಥೇಳಿ ಸತತವಾಗಿ ಹೋರಾಟ ಚಳವಳಿಗಳನ್ನು, ಪಾದಯಾತ್ರೆಗಳನ್ನು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ರೂ ಕೂಡ ನಮ್ಮ ಸರ್ಕಾರದ ನಮ್ಮ ಜನಪ್ರತಿನಿಧಿಗಳಿಗೆ ಅದರ ಬಿಸಿ ಮುಟ್ಲಿಕ್ಕೆ ರೆಡಿ ಇಲ್ಲ. ಇವತ್ತು ಏನು ವೈಜ್ಞಾನಿಕವಾದಂಥ ಮುಂಬಡ್ತಿಗಳು ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ರೆಡಿ ಇಲ್ಲ. ಏನಂದರೆ ಇವತ್ತು ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಏನು ಕಾಂಗ್ರೆಸ್ ಸರ್ಕಾರ ಮೊದಲನೇದಾಗಿ ಏನು ಒಂದು ಇಲ್ಲಿ ನಾನೊಂದು ಇದನ್ನು ಕಡತವನ್ನು ನಿಮ್ಗೆ ಹಚ್ಚಿದ್ದೀನಿ, ಕರ್ನಾಟಕ ಸರ್ಕಾರದ ಅನಧಿಕೃತ ಟಿಪ್ಪಣಿ ಅಂತೇಳಿ. ಇದು ಮೊದಲನೇದಾಗಿ BS ಯಡಿಯೂರಪ್ಪ BJP ಸರ್ಕಾರ ಇದ್ದಾಗ ಯಾರಂದರೆ ಇವರು ಸಚಿವ ಶ್ರೀರಾಮುಲು ಅವರು ಇದರ ಅಧ್ಯಕ್ಷರಿದ್ದರು. ಅದೇ ಸಂದರ್ಭದಲ್ಲಿ ಏನು ಹೈದರಾಬಾದ್ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾಯಿದೆ, ಮುಂಬಡ್ತಿಯಲ್ಲಿ ಯಾವ ರೀತಿಯಾಗಿ ಮೀಸಲಾತಿ ಕೊಡಬೇಕು ಅಂಥೇಳಿ ಅವರೇ ಸ್ವತಃ ಆ ಸಂದರ್ಭದಲ್ಲಿ ಸಬ್ ಕಮಿಟಿಯಲ್ಲಿ ಒಂದು ಪ್ರೊಸೀಡಿಂಗನ್ನು ಮಾಡ್ತಾರೆ. ಯಾವ ರೀತಿಯಾಗಿ 371J ಅಡಿಯಲ್ಲಿ ನಮಗೆ ಮುಂಬಡ್ತಿಗಳನ್ನು ಕೊಡಬೇಕು, ಈ ಭಾಗದಲ್ಲಿ ನೇಮಕಾತಿಯಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾಯಿದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ 2022ರಲ್ಲಿ ಮೀಟಿಂಗ್ ಮಾಡಿ 23ರಲ್ಲಿ ಇದೊಂದು ಪ್ರೊಸೀಡಿಂಗ್ ಮಾಡಿರ್ತಾರೆ. ಅದನ್ನು ಪ್ರೊಸೀಡಿಂಗ್ ಆದಮೇಲೆ ಮುಂದೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಸತತವಾಗಿ 3 ಪ್ರೊಸೀಡಿಂಗ್ಗಳನ್ನು ಮಾಡ್ತಾರೆ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ. ಮತ್ತು ಈ ಭಾಗದ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಈ ಭಾಗದ ಎಲ್ಲ ಸಚಿವರ ಒಂದು ನೇತೃತ್ವದಲ್ಲಿ 3 ಪ್ರೊಸೀಡಿಂಗ್ಗಳು ಮಾಡ್ತಾರೆ. ಹೋದ ಸರ್ಕಾರದಲ್ಲಿ ಒಂದು ಪ್ರೊಸೀಡಿಂಗು, ಈ ಸರ್ಕಾರ ಬಂದ ಮೇಲೆ 3 ಪ್ರೊಸೀಡಿಂಗ್ ಆದರೂ ಕೂಡ ಇಲ್ಲಿ ತನಕ ಕಾರ್ಯರೂಪಕ್ಕೆ ಬರಲಿಕ್ಕೆ ರೆಡಿ ಇಲ್ಲ. ಅಂದರೆ ಇವತ್ತು ನಮ್ಮ ಭಾಗದ ರಾಜಕಾರಣಿಗಳು ನಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಇವತ್ತು ವಿಫಲರಾಗಿದ್ದಾರೆ. ಇವತ್ತು ಅಲ್ಲಿ ಏನು ಜಿಯೋ ಆಗಬೇಕಾಗಿತ್ತು, DPRಲಿಂದ ಅಪ್ರೂವಲ್ ಆಗಬೇಕಾಗಿತ್ತು, ಆ ಅಪ್ರೂವಲ್ ಮಾಡಲಿಕ್ಕೆ ಇವರು ಅಸಮರ್ಥರಾಗಿದ್ದಾರೆ. ಆ ಕಾರಣಕ್ಕಾಗಿ
ಇವರು ನೈತಿಕ ಹೊಣೆಗಾರಿಕೆ ಹೊತ್ತಿ ಇವರು ಇವತ್ತು ರಾಜೀನಾಮೆ ಕೊಡಬೇಕು ಪ್ರಿಯಾಂಕಾ ಖರ್ಗೆ ಅವರು. ಇದು ನಮ್ಮ ಆಗ್ರಹ ಇದೆ. ಯಾಕಂದರೆ ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗಿಲ್ಲ. ಒಂದು 2 ವರ್ಷದಿಂದ ಸತತವಾಗಿ ಪ್ರೊಸೀಡಿಂಗ್ 3 ಪ್ರೊಸೀಡಿಂಗ್ ಮಾಡಿದ್ರು ಕೂಡ ಒಂದೇ ಒಂದು ಪ್ರೊಸೀಡಿಂಗ್ ಜಿಯೋ ಮಾಡಿಸ್ಲಿಕ್ಕೆ ಆಗಿಲ್ಲ ಅಂದರೆ ನೀವು ಸರ್ಕಾರದಲ್ಲಿ ಇದ್ದು ಏನು ಉಪಯೋಗ? ನಮ್ಮ ಭಾಗದಲ್ಲಿ ನೀವು ಜವಾಬ್ದಾರಿ ತಗೊಳ್ಳೋದು ಏನು ಉಪಯೋಗ ಇದೆ? ಆ ಕಾರಣಕ್ಕಾಗಿ ತಾವು ದಯಮಾಡಿ ರಾಜೀನಾಮೆ ಕೊಡಬೇಕು. ಕಲ್ಯಾಣ ಕರ್ನಾಟಕದ ಪ್ರಮುಖ ಬೆಳೆಯಾದ ತೊಗರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ನಡೆಯುವ ಹೋರಾಟಕ್ಕೆ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಸಂಪೂರ್ಣ ಬೆಂಬಲ ನೀಡಲಾಗುತ್ತದೆ ಎಂದು ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೊಗರಿಗೆ ಬೆಂಬಲ ಬೆಲೆ ಘೋಷಿಸುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ಹಾಕೊಂಡಿದ್ದ ಹೋರಾಟಕ್ಕೆ ಶ್ರಮಜೀವಿಗಳ ವೇದಿಕೆ ತನ್ನ ಸಂಪೂರ್ಣ ಬೆಂಬಲ ನೀಡಲಿದೆ. ಅಲ್ಲದೆ ಪ್ರತಿ ತೊಗರಿ ಬೆಳೆಗೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಬೆಂಬಲ ಬೆಲೆಯಾಗಿ 7,550 ರೂಪಾಯಿ ನಿಗದಿಪಡಿಸಿರುವುದು ಅವೈಜ್ಞಾನಿಕವಾಗಿದೆ. ಅಲ್ಲದೆ ರಾಜ್ಯ ಸರ್ಕಾರ ಸದ್ಯ ಘೋಷಿಸಿರುವ 8,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಖರೀದಿ ಮಾಡಿದ ಘೋಷಣೆ ಕೂಡ ರೈತರಿಗೆ ಯಾವುದೇ ಆರ್ಥಿಕ ಶಕ್ತಿ ತುಂಬುವುದಿಲ್ಲ ಎಂದರು. ಇದು ಅವರು ಏನು ಮಾನದಂಡ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಏನಿದೆ ತಮಗೆಲ್ಲ ಗೊತ್ತಿರುವಂತೆ ಒಂದು MSP ಫಿಕ್ಸ್ ಮಾಡುವಾಗ MSP ಮೂಲ ಉದ್ದೇಶ ಏನಂತೇಳಿದರೆ ಯಾವಾಗ ಬಂಪರ್ ಕ್ರಾಪ್ ಬರ್ತದೆ ಆವಾಗ ಬೆಲೆ ಕುಸಿತ ಆಗ್ತದೆ. ಬೆಲೆ ಕುಸಿತ ಆದಾಗ ರೈತರು ಕಂಗಾಲಾಗಬಾರ್ದು, ರೈತರು ನಷ್ಟ ಆಗಬಾರ್ದು ಅಂಥೇಳಿ MSP ಫಿಕ್ಸ್ ಮಾಡಿದೆ. MSP ಅಂತಂದ್ರೇನು ಕನಿಷ್ಠ ಬೆಲೆ ಅಷ್ಟಿರಬೇಕು, ಅದಕ್ಕಿಂತಲೂ ಹೆಚ್ಚಿಗೆ ಬೇಕಾದಷ್ಟು ಮಾಡ್ಬೋದು. 15,000 ಕ್ವಿಂಟಲ್ ತೊಗರಿ 18,000 ಕ್ವಿಂಟಲ್ ತೊಗರಿ ಮಾರಾಟ ಮಾಡ್ಬೋದು. MSPಗಿಂತ ಹೆಚ್ಚಿಗೂ ಮಾರಬಾರ್ದಂತ ಯಾವುದೂ ನೀತಿ ಇಲ್ಲ, ಯಾವುದೂ ನೇಮ್ ಇಲ್ಲ. ಆದರೆ MSP ಯಾವಾಗ ಇಂಟರ್ವ್ಯೂನ್ ಆಗ್ತದೆ ಅಂತ ಹೇಳಿದ್ರೆ ಕುಸಿದಾಗ. ಇವತ್ತು ತೊಗರಿ ಇಲ್ಲಿ ಬೆಲೆ ಕುಸಿದಿದೆ. ಆದ ಕಾರಣ ರಾಜ್ಯ ಸರ್ಕಾರ ಇಂಟರ್ವ್ಯೂನ್ ಆಗಿ ಯಾವ ರೀತಿ ಟೊಮೊಟೊಕ್ಕೂ ಬೇರೆ ಬೇರೆ ಬೆಳೆಗಳಿಗೆ ದಕ್ಷಿಣ ಕರ್ನಾಟಕದಲ್ಲಿ ಬೆಳೆಯುವಂಥ ಬೆಳೆಗೆ ಈಗ ಅಡಿಕೆಗೆ ಬರ್ತದೆ ಲಾಬಿ ಇದೆ, ತೆಂಗಿಗೆ ಲಾಬಿ ಇದೆ, ಬೇರೆ ಆರ್ಟಿಕಲ್ಚರ್ ಕ್ರಾಪಿಗೆ ಮ್ಯಾಂಗೋಕ್ಕೂ ಇದೆ, ಮಾವಿನ ಹಣ್ಣಿಗೂ ಲಾಬಿ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಸರೌಂಡಿಂಗು ಆ ಕಡೆ ಎಲ್ಲ ಮಾವಿನ ಲಾಸ್ಟ್ ಇಯರ್ ತಾವೆಲ್ಲ ನೋಡಿದಿರಿ. ಅದು ಇಂಟರ್ವ್ಯೂನ್ ಆಗಿ ಇಲ್ಲಿ ಬೆಳೆದಂಥ ಮಾವಿನಕಾಯಿ ನೇರವಾಗಿ ಟ್ರೈನ್ ಮುಖಾಂತರ ಹರಿಯಾಣ ಪಂಜಾಬ್ ಆ ಕಡೆ ಕೂಡ ಸರಬರಾಜು ಮಾಡಿ ರೈತರಿಗೆ ಸೂಕ್ತ ಬೆಲೆ ಸಿಗುವಂತೆ ಮಾಡ್ತು. ಅದಕ್ಕೆ ನಮ್ಮ ಬೇಡಿಕೆ ಏನು ರೈತ ಪರವಾಗಿ ಅಂತಂದ್ರೆ ತೊಗರಿ ಈ ಭಾಗದ ಒಂದು ಆರ್ಥಿಕ ಶಕ್ತಿ ತುಂಬುವಂಥ ಒಂದು ಪ್ರಮುಖ ಬೆಳೆ. ಇದಕ್ಕೆ ಕನಿಷ್ಠ 10,000 ಬೆಲೆ ನಿಗದಿಪಡಿಸಬೇಕು ಅಂಥೇಳಿ ನಮ್ಮ ಪ್ರಮುಖ ಬೇಡಿಕೆ. ಇವತ್ತು ವಿಸ್ತಾರವಾಗಿ 1-2 ನಿಮಿಷದಲ್ಲಿ ಹೇಳಬೇಕಂತ ಹೇಳಿದರೆ ಇದು ಕಾಸ್ಟ್ MSP ಫಿಕ್ಸ್ ಮಾಡೋದೇನಿದೆ ಕ್ರೈಟೇರಿಯಾ ಅಂತಂದ್ರೆ 1.5 ಅಂತ ಹೇಳ್ತಾರೆ. ಅಂದ್ರೆ ನಿಮ್ಗೆ 100 ರೂಪಾಯಿ ಖರ್ಚಾದ್ರೆ 150 ರೂಪಾಯಿ ಶುಡ್ ಬಿ MSP ಅಂಥೇಳಿ, ಮಿನಿಮಮ್ MSP ಅಂತ ಹೇಳ್ತಾರೆ. ಸೊ ಇದು ಕೂಡ ಅವೈಜ್ಞಾನಿಕ ಅಂಥೇಳಿ ಸ್ವಾಮಿನಾಥನ್ ಅವರು ವಿರೋಧ ಮಾಡಿದ್ದಾರೆ. ಅವರು ಯಾವುದ್ಯಾವುದು ಲೆಕ್ಕಕ್ಕೆ ಹಿಡಿದಿದ್ದಾರೆ ಅಂತ ಹೇಳಿದ್ರೆ ಲ್ಯಾಂಡ್ದು ಅದು ಅಂದರೆ ತೊಗರಿ ಬೆಳೆಯೋಕೆ ನೀವು 6 ತಿಂಗಳು ಲ್ಯಾಂಡ್ದು ಕಾಸ್ಟ್ ಹಿಡಿಬೇಕು. ಮತ್ತು ಆತ ಏನೇನು ಇಕ್ವಿಪ್ಮೆಂಟ್ಸು ಪೆಸ್ಟಿಸೈಡು ಫರ್ಟಿಲೈಸರು ಸೀಡ್ಸು ಏನೇನು ಪರ್ಚೇಸ್ ಮಾಡ್ತಾನೆ ಅದ್ರದ್ದು ಬ್ಯಾಂಕ್ ಇಂಟ್ರೆಸ್ಟ್ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಕಾಲ್ಡ್ C2 + 0.5 ಅಂತ ಹೇಳ್ತಾರೆ. ಅಂದರೆ ಆ C2 ಇಲ್ಲದೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ C1 + 1.5 ಅಂತ ಹೇಳ್ತಾರೆ. ಈ C1 1.5 ಪ್ರಕಾರ ತೊಗರಿಗೆ ಕನಿಷ್ಠ ಬೆಂಬಲ ಬೆಲೆ ಅಂದರೆ 10,000 ಆಗ್ತದೆ. 10,000 ಕೊಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಈಗ ಸ್ವಾಮಿನಾಥನ್ ಹೇಳೋ ಪ್ರಕಾರ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಅದಕ್ಕೆ 12,000 ಒಂದು ಕ್ವಿಂಟಲಿಗೆ ಪರ್ಚೇಸ್ ಮಾಡಬೇಕಾಗುತ್ತೆ. ಅದು ಇವತ್ತು ಸರ್ಕಾರ ಮಾಡಿದರೆ ಭಾಳ ಸಂತೋಷ. ಅಟ್ಲೀಸ್ಟ್ 10,000 ಆದರೂ ಕೂಡ ಅವ್ರದ್ದೇನು ಗೈಡ್ಲೈನ್ಸ್ ಇದೆ ಅದ್ರ ಪ್ರಕಾರ 10,000 ಮಾಡಬೇಕು ಅನ್ನೋದು ನಮ್ಮ ಪ್ರಮುಖ ಬೇಡಿಕೆ. ಇದ್ರ ಬಗ್ಗೆ ನಾನು ಭಾಳ ಚಿಂತನೆಯಲ್ಲಿದ್ದ. ಆದರೆ ಮಧ್ಯದಲ್ಲಿ ನಮ್ಮ ಕಲಬುರಗಿಯಲ್ಲಿ ತೊಗರಿ ಬೆಳೆಗಾರರ ಹೋರಾಟ ಹಮ್ಮಿಕೊಂಡಿದ್ದರು. ನಾನು ಇದು ಒಂದು ಸುವರ್ಣ ಅವಕಾಶ, ನಮ್ಮ ಒಂದು ಬೇಡಿಕೆ ಕೂಡ ಇದರಲ್ಲಿ ಇಡ್ಬೋದು ಅಂಥೇಳಿ ನಾನು ಕೂಡ ಆ ಹೋರಾಟ ಸಮಿತಿ ಎಲ್ಲರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದೀನಿ. ಅವರ 1-2 ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ನಮ್ಮ ಗುರಿ ಏನು ಅಂತ ಹೇಳಿದರೆ ಬರೀ ಕಂಪೆನ್ಸೇಷನ್ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಮತ್ತು ಜೇವರ್ಗಿಯ PLD ಬ್ಯಾಂಕ್ಗಳಿಗೆ ಚುನಾವಣೆ ನಡೆಸದೆ ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದ್ದು ಇದು ಸಮಂಜಸವಾದ ಕ್ರಮವಲ್ಲ. ಈ ಕೂಡಲೇ ಸಹಕಾರ ಇಲಾಖೆ ಚುನಾವಣೆ ನಡೆಸಬೇಕು ಎಂದು PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಮಲ್ಲಿನಾಥ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆ ನಡೆಸದೆ ಜೇವರ್ಗಿ ಮತ್ತು ಚಿತ್ತಾಪುರದ PLD ಬ್ಯಾಂಕ್ಗೆ ನೇಮಿಸಲಾಗಿರೋ ಆಡಳಿತ ಅಧಿಕಾರಿಗಳನ್ನು ಕೂಡಲೇ ವಾಪಸ್ ಕರೆದು 2 ಕಡೆ ಇರೋ ಬ್ಯಾಂಕಿಗೆ ಸುಸೂತ್ರವಾಗಿ ಚುನಾವಣೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಚಿತ್ತಾಪುರ ಮತ್ತು ಜೇವರ್ಗಿ ಕ್ಷೇತ್ರಗಳಿಗೆ ಮಾತ್ರ ಎಲ್ಲಾ ನಿಯಮಗಳನ್ನು ಪ್ರಶ್ನೆ ಮಾಡುತ್ತಿರುವ ಅಧಿಕಾರಿಗಳು ಕಳೆದ
ಕಲ್ಯಾಣ ಕರ್ನಾಟಕದ ಬೇರಾವುದೇ ತಾಲೂಕಿನಲ್ಲಿ ಕಾನೂನು ಕೇಳದೆ ರಾಜಕೀಯ ಒತ್ತಡದಿಂದ ಮಣಿದು ಕರ್ನಾಟಕದಾದ್ಯಂತ ಚುನಾವಣೆಗಳನ್ನು ನಡೆಸಲಾಗಿದೆ. ಆದರೆ ಪಾರದರ್ಶಕವಾಗಿ ನಡೆಯಬೇಕಿದ್ದ ಚುನಾವಣೆಗಳು ಇಂದಿನ ದಿನಗಳಲ್ಲಿ ರಾಜಕೀಯ ಪ್ರೇರಿತವಾಗಿ ನಡೆಯುತ್ತಿರುವುದು ದುರಂತವಾಗಿದೆ. ಈ ಕೂಡಲೇ ಇಂತಹ ವ್ಯವಸ್ಥೆಯನ್ನು ಸರಿಪಡಿಸಲು ಸಮಗ್ರವಾದ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಯಾಕಂದ್ರೆ ನಮಗೇನೋ ತಡ ಮಾಡ್ದಂಗೆ ಕಾಣಿಸ್ತು ಅಂತ ತಿಳ್ಕೊಂಡು ನಾವು ಹೈಕೋರ್ಟ್ ಹೋದೆವು. ಅಲ್ಲಿ ಹೈಕೋರ್ಟ್ನಲ್ಲಿ ಏನು ಮಾಡ್ತೀರಿ, ನಮ್ಗೆ ಕೇಸ್ ಇದು ಮಾಡಿ 2 ವಾರದಾಗ ನೀವು ಚುನಾವಣೆ ಇದು ಫೈನಲ್ ಮಾಡಂತ ಅವರಿಗೆ ಆರ್ಡ್ರ್ ಮಾಡಿದ್ರು ಕೋರ್ಟ್ ಜಾಯಿಂಟ್ ರಿಜಿಸ್ಟರ್ಗೆ. ಆದರೂ ಜಾಯಿಂಟ್ ರಿಜಿಸ್ಟರ್ ಏನು ಮಾಡಿದ್ರು ಅದು ಆರ್ಡ್ರ್ ಮಾಡಲಿ ನೋಡ್ಲಾರ್ದೇ ನಮ್ಗೆ 13ನೇ ತಾರೀಕು ಅಡ್ಮಿನಿಸ್ಟ್ರೇಟರ್ ನೇಮಕ ಮಾಡಿದ್ರು. ಅದು ನಾನು ಏನಂತೀನಿ, ನಾನು ಚುನಾವಣೆ ಮಾಡಿದ್ದೇನೆ ಅಂದರೆ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ನಮ್ಮಲ್ಲಿ ಗುಲ್ಬರ್ಗ ಮತ್ತು ಬೀದರ್ ಯಾದಗಿರಿ ಎಲ್ಲ ನಡೆದೇವ್ರಿ. ಯಥಾ ಪ್ರಕಾರ ನಾವು ಅದೇ ಪ್ರಕ್ರಿಯೆ ಮಾಡೀವ್ರಿ. ಚುನಾವಣೆ ಮತ್ತು ನಮ್ಮಲ್ಲಿ ನೋಡಿ ಸುರ್ಪುರು, ಯಾದಗಿರಿ, ಸೇಡಂ, ಅಫ್ಜಲ್ಪುರ್, ಆಳಂದ್ ಈಗಾಗಲೇ ಯಾವ ಥರ ಅವ್ರು ಪ್ರಕ್ರಿಯೆ ಮಾಡ್ಯಾರ ಅದೇ ಥರ ಮಾಡೀವಿ. ಇವ್ರು ರಾಜಕೀಯ ಉದ್ದೇಶದಿಂದ ಇವರು ಕಾಂಗ್ರೆಸ್ ಮತ್ತು ಇದರಲ್ಲಿ ಯಾಕೆ ನೀವು ರೈಟ್ ಅನ್ನೋದು ನಮಗೆ ಚುನಾವಣೆ ಅಂದ್ರೆ ರೋಸ್ಟರ್ ಪದ್ಧತಿ ತಪ್ಪು ಮಾಡಿರಿ ಅಂತೇಳಿ ನಮಗೆ ಕಾನೂನು ಹಿಡಿದ್ರಿ. ಒಂದು ಯಥಾ ಪ್ರಕಾರ ನೀವೇನದ ವರ್ಷ ಮಾಡಬೇಕಿತ್ತು. ಅದು ನಮಗೇನದ ಯಥಾಪ್ರ ಮಾಡಿದ ಹೋದ ಮಾಡಿದೆ ಎಲ್ಲ ವರ್ಷ ಮಂದಿ ಮಾಡ್ಯಾರಿ. ನಾವು ಎಲ್ಲ ಪೇಡ್ ಬ್ಯಾಂಕ್ ಕಾಂಟ್ಯಾಕ್ಟ್ ಆಗಿದ್ದೀವಿ. ನಮ್ಮ ಕಾರ್ಯದರ್ಶಿ ಇದ್ದಲ್ಲೇ ಆಯಿತು ಹೆಂಗೆ ಮಾಡಿದ್ರೆ ನಾವು ಹೋದ ಮಾಡಿದ್ದೀವಿ ಅಂದರು. ಅದೇ ಒಂದು ನೆಪ ಇಟ್ಕೊಂಡು ನಮಗೇನು ಮಾಡಿದಾರೆ ರೀ, ಅಡ್ಮಿನಿಸ್ಟ್ರೇಟ್ ಮಾಡೋಕ್ಕೊಂದು ಮುಂದೆ ಒಂದು ಕಾರಣ ಇಟ್ಕೊಂಡು ಕೇಸಿ ಅವರು ಕಾಂಗ್ರೆಸ್ ಸರಿಯಾಗ್ತಿದ್ದು ಅವ್ರಿಗೇನು ತಪ್ಪು ಆಗಿಲ್ವ. ನಾನು ಈ ಮುಖಾಂತರ ಸಹಕಾರ ಸಚಿವರು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಅದು ನಿಮ್ಮ ಆಡಳಿತಾಧಿಕಾರಿ ಏನು ಅವಾಗಿನ ಕಣ್ಣು ಮುಚ್ಕೊಂಡು ಕೂತಿದ್ರ? ಅದು ನಾವಿಬ್ಬರೇ ಕಂಡೆ ಅವರಿಗೆ, ಚಿತ್ತಾಪುರ ಮತ್ತು ಜೇವರಿಗೆ ಅಷ್ಟೇ ಕಂಡೇವ. ಅವ್ರು ಮನ ಬಂದಂತೆ ಮಾಡಿದ್ರು. ಆದ್ದರಿಂದ ನಾವು ಆದರೂ ಸಹ ನಾವು ಕೋರ್ಟ್ ಮೆಟ್ಲಿರಿದಾಗ 2 ವಾರದಾಗ ಫೈನಲ್ ಮಾಡೋಂಥ ನೋಟಿಸ್ ಕೊಟ್ಟರೂ ಸಹಿತ ಅದನ್ನು ಲೆಕ್ಕಕ್ಕೆ ಆಗಲಿಲ್ಲ ನಾವು. ಇಲ್ಲ ನಾನು ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ, ಅಡ್ಮಿನಿಸ್ಟ್ರೇಟ್ ಮಾಡಿಬಿಟ್ಟು. ಆದರೆ ನಾವು ಅವನಿಗೇನಂತೀನಿ, ನಿಷ್ಪಕ್ಷಪಾತಿ ಕೋಆಪರೇಟಿವ್ ಅಂದರೆ ಇದರಲ್ಲಿ ರಾಜಕೀಯ ಇರಬಾರ್ದು. ಏನೂ ಇಲ್ಲಾರದೆ ರಾಜಕೀಯ ತಂದಿಕೆಸಿ ಇವೆರಡೂ ಮತ್ತು ಚಿತ್ತಾಪುರ ಮತ್ತು ಜೇವರಿಗೆ 2 BJP ಆಡಳಿತ ಇರೋದ್ರಿಂದ ಹಿಂದಿನ ಬಾಗಿಲಿಂದ ಬರ್ಬೇಕಂತ ಅವ್ರದ್ದು ಮುಂದೆ ಮಾಡೋ ಧೈರ್ಯ ಇಲ್ಲ. ಈಗ ನಿಮ್ಗೆ ತಾಕತ್ತಿದ್ರೆ ಚುನಾವಣೆ ಮಾಡಿ, ನಾವು ಬೇಡಂಗಿಲ್ಲ. ಇದು ಹಿಂದಿನ ಬಾಗಿಲಿಂದ ಯಾಕೆ ನೀವು ಇಚ್ಛೆ ಪಡ್ತೀರಿ? ಈಗಲೂ ಚುನಾವಣೆ ಮಾಡಿರಿ. ನಾವು ಚುನಾವಣೆ ಮಾಡೋದು ಹೋಗ್ತೀವಿ. ನಾವು ಚುನಾವಣೆ ಮಾಡೋಕ್ಕೋಸ್ಕರ ನಾವು ಕೂಡಿ ಹೋದದ್ದು. ಹೌದು ಹೌದು BJP ಅಲ್ಲಿ BJP ಅಲ್ರಿ. ನಾವು ಹಿಂದಿನ ಇಲ್ಲ BJP ಅಂತಿಲ್ಲ, ಇದ್ರ ಪಾರ್ಟಿ ಪಕ್ಷ ಏನೂ ಇರೋಂಗಿಲ್ಲ. ಇಲ್ಲಿ BJP ಪಕ್ಷದ ಯಾರ ಅಂತೇಳಿ ರಾಜಕೀಯ ಇರಂಗಿಲ್ಲ ಅಂತ ರಾಜಕೀಯ ಸಹಕಾರ ಅಂದ್ರೆ ಎಲ್ಲ ಸಹಕಾರದಿಂದ ಇರಬೇಕು. ಹಿಂದಿನ ಬಾಗಿಲಿಂದ ಯಾಕೆ ತಯಾರಾಗ್ರಿ ನೀವು? ಈಗ ಸದ್ದು ಚುನಾವಣೆ ಮಾಡಿ ಅಂತ ನಾವು ಘೋಷಣೆ ಅದ್ರಿ. ಅವ್ರೇನು ಮಾಡ್ರಿ, ಅಡ್ಮಿನಿಸ್ಟ್ರೇಟ್ ಮಾಡಿಕೆಸಿ 3-4 ತಿಂಗಳು ಹೊತ್ತಬೇಕು. ಯುದ್ಧ ಪರಿಸ್ಥಿತಿಯನ್ನು ಹಾಳು ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ದವ್ರು ಅದಾರೆ. ಆದರೆ ಆ ಸೂಕ್ತ ಇವನ ಜಾಯಿಂಟ್ ಟ್ರಸ್ಟ್ ಮೇಲೆ ಸೂಕ್ತ ಕ್ರಮ ತಗೋರಿ. ಅವನಿಗೆ ಕಣ್ಣು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮಾರ್ಚ್ 2ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿ ನಗರದ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಪ್ರಾರಂಭಿಸಿ ಜಿಲ್ಲೆಯ ಮಂತ್ರಿಗಳ ಹಾಗೂ ಎಲ್ಲಾ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ಹಾಸ್ಟೆಲ್ ಹೊರಗುತ್ತಿಗೆದಾರರ ನೌಕರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಅಂಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕನಿಷ್ಠ ವೇತನ 31,000 ರೂಪಾಯಿ ನೀಡಬೇಕು. ಹೊರಗುತ್ತಿಗೆ ನೌಕರರನ್ನು ಖಾಯಂ ಮಾಡಲು ಹೊಸದಾಗಿ ಕಾನೂನು ರೂಪಿಸಬೇಕು. ನಿವೃತ್ತರಿಗೆ ಸೇವಾ ಭದ್ರತೆ ಕೊಡಬೇಕು. ನಿವೃತ್ತಿ ನಂತರ ಜೀವನ ನಿರ್ವಹಣೆಗೆ ಇಡಗಂಟು 10 ಲಕ್ಷ ರೂಪಾಯಿ ಕೊಡಬೇಕು. ಸಿಬ್ಬಂದಿ ಕಡಿತ ಮಾಡಿದ ಆದೇಶ ವಾಪಸ್ ಪಡೆದು ಹಿಂದಿನಂತೆ 50 ವಿದ್ಯಾರ್ಥಿಗಳಿಗೆ 3 ಜನ ಸಿಬ್ಬಂದಿ ನೇಮಿಸಬೇಕು. 10 ವರ್ಷಗಳ ಮೇಲೆ ಸೇವೆ ಸಲ್ಲಿಸಿರುವ ನೌಕರರಿಗೆ ಕ್ಷೇಮಾಭಿವೃದ್ಧಿ ಅಧಿನಿಯಮದ ಅಡಿಯಲ್ಲಿ ನೇಮಕ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 2ರಂದು ಬೆಳಗ್ಗೆ 8 ಗಂಟೆಗೆ ಕಲಬುರಗಿಯ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಆರಂಭಿಸಿ ಜಿಲ್ಲೆಯ ಮಂತ್ರಿಗಳ ಮತ್ತು ಎಲ್ಲ ಶಾಸಕರ ಮನೆಗೆ ಹೋಗಿ ಮನವಿ ಪತ್ರ ಸಲ್ಲಿಸಲು ತೀರ್ಮಾನಿಸಲಾಗಿದೆ ಎಂದರು. ಅಧಿಕಾರಿ ಕಚೇರಿ ಮುಂದೆ ಹೋರಾಟ ನಡೀತು. ಆದರೆ ಆ ಹೋರಾಟಕ್ಕೆ ಜಿಲ್ಲಾಧಿಕಾರಿಗಳು ಲಾಸ್ಟಿಗೆ ಸ್ಪಂದಿಸಿ ನಾವು ಮ್ಯಾನ್ ಪವರ್ ಏಜೆನ್ಸಿದಾರ ನೀವು ಬಿಡಿಸ್ರಿ ಅಂದಾಗ ಅವರು ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಂತ ಒಂದು ಸಭೆ ಮಾಡಿ ತೀರ್ಮಾನ ಮಾಡಿದ್ದಕ್ಕೆ ಆ ಹೋರಾಟ ವಾಪಸ್ ತೊಗೊಂಡು ಈಗ ಒಂದು ಏಜೆನ್ಸಿ ರದ್ದಾಗಕ್ಕೆ ಒಂದು 3 ತಿಂಗಳ ಟೈಮ್ ತೊಗೊಂಡ್ರಿ. 3 ತಿಂಗಳದಾಗ ಅದು ರದ್ದು ಮಾಡಿ ನಾವು ಕೋಆಪರೇಟಿವ್ ಸೊಸೈಟಿ ಮಾಡ್ಲಿಕ್ಕೂ ಅದು ಅದು ಸ್ವಲ್ಪ ಟೈಮ್ ತಿಂತದೆ. ಅದು ಮಾಡ್ತಾರೆ, ಅದು ಒಂದು ಒಪ್ಕೊಂಡಾರೆ. ಅದು ಬಿಟ್ಟರೆ ಇವರು ಯಾವ ಶಾಸಕರು ಇಷ್ಟು ಮಂದಿ ನಮ್ಮಲ್ಲಿ MLCಗಳು 15 ಜನ ಲೋಕಲ್ದಾಗ ಇರ್ತಾರೆ, ಒಬ್ಬರನ್ನೂ ಬಿಟ್ಟು ಅಂದಿಲ್ಲ, ಅದ್ರ ಬಗ್ಗೆ ಮಾತಾಡಿಲ್ಲ. ಅದಕ್ಕಾಗಿ ನಾವೊಂದು ಈಗ ಮಿನಿಮಮ್ ಕನಿಷ್ಠ ವೇತನ 31,000 ಕೊಡ್ಬೇಕಂತ ನಮ್ಮ ಬೇಡಿಕೆ ಅದ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಪ್ರಪೋಸಲ್ ಕಳಿಸ್ಯಾರ, ಇದು ಸರಿಯಾದ ಇವ್ರು ಕೇಳೋದು ಅಂಥೇಳಿ ಬೆಂಗಳೂರಿನಲ್ಲಿ ಕಾರ್ಮಿಕ ಇಲಾಖೆ ಒಂದು ಸಭೆ ಮಾಡಿ ಒಂದು ಪ್ರಪೋಸಲ್ ಸರ್ಕಾರಕ್ಕೆ ಕಳಿಸಿದ್ರು. ಅವ್ರು ಮಾಡ್ತಾರಂತೇನು ನಮ್ಗೆ ಗ್ಯಾರಂಟಿ ಇಲ್ಲ. ಇವ್ರು ಯಾರು ಬಾಯಿನೇ ಬಿಡಲ್ಲ ಉಂಟ್ರ. ಇಷ್ಟು 27 ದಿನ ಹಗಲ ರಾತ್ರಿ ಕುಂತ್ರೂ ಕೇಳಿಲ್ಲ ಅಂದ್ರೆ ಇವತ್ತು ಅಲ್ಲಿ ನಡೀತಕ್ಕಂಥ
ವಿಧಾನಸಭೆಯಲ್ಲಿ ಇವರು ನಮ್ಮ ಬಗ್ಗೆ ಏನು ಕೇಳ್ತಾರಂತೇನು ಅಧಿವೇಶನದಾಗ ಕೇಳ್ತಾರಂತ ಗ್ಯಾರಂಟಿ ಇಲ್ಲ. ಅದಕ್ಕಾಗಿ ನಾವು ಈ ಒಂದು ಹೋರಾಟ ಇವರೆಲ್ಲ ಗಮನ ಸೆಳಿಬೇಕು. ಇವ್ರು ಯಾಕೆ ನಮ್ಗಳು ಕೇಳ್ತಾ ಇಲ್ಲ, ನಾವೇನು ಮನುಷ್ಯರಿದ್ದೇವೆ ಇಲ್ಲ ಅಂತೇಳಿ ಅವ್ರಿಗೆ ಕೇಳಕ್ಕೆ ಹೋಗ್ಬೇಕಂತೀವಿ. ಅದಕ್ಕೆ ಈಗ ನಾಡ್ದು 2ನೇ ತಾರೀಕು ಸಂಡೇ ದಿವಸ ಮುಂಜಾನೆ ಗುಲ್ಬರ್ಗ ಬಸ್ ಸ್ಟ್ಯಾಂಡ್ನಿಂದ ಅಂದರೆ ಅಲ್ಲಂಪ್ರಭು ಪಾಟೀಲ್ ಮನೆಯಿಂದ ಸ್ಟಾರ್ಟ್ ಮಾಡಿ ಹಾಗೆ ಶರಣಪ್ರಕಾಶ್ ಪಾಟೀಲ್ ಅವರು, ಖನಿಜಾ ಫಾತಿಮಾ ಮತ್ತು ಪ್ರಿಯಾಂಕಾ ಖರ್ಗೆ ಅವರು, ಅಲ್ಲದೇ ಇವರೆಲ್ಲ MLCಗಳು ಎಷ್ಟು ಮಂದಿ ಅದಾರ, ಇವ್ರು 5 ಜನ MLCಗಳು, BG ಪಾಟೀಲ, ಶಿಶಿರ್ ನಮೋಸಿ, ಜಗದೇವ್ ಗುತ್ತೇದಾರ, ತಿಪ್ಪಣ್ಣಪ್ಪ ಕಮ್ಮಕ್ನೂರು, ಸುನೀಲ್ ವಲ್ಲಾಪುರೆ, ಅಲ್ಲಿಂದ ಈ ಕಡೆ ಹೈಕೋರ್ಟ್ ಬಳಿ ಇದ್ದವರು ಅವಿನಾಶ್ ಜಾಧವ, BR ಪಾಟೀಲ, MI ಪಾಟೀಲ, ಶರಣಬಸಪ್ಪ ದರ್ಶನಾಪುರ್ ಮತ್ತು ಅಜಯ್ ಸಿಂಗ್, ಅಲ್ಲಿ ಬಸವರಾಜ್ ಮತ್ತಿಮೂಡು ಅವ್ರು ಲಾಸ್ಟಿಗೆ ಈ ಕಡೆ ಇರ್ತಾರೆ ನಮ್ಮ ಸೇಡಂ ರೋಡಿಗಾರ. ಹೀಗಾಗಿ ಇಡೀ ಎಲ್ಲ ಜನರ ಬಳಿ ಒಂದು 100 ಜನ, ಕನಿಷ್ಠ ಒಂದು 300-400 ಜನ ಒಂದು ಪಾದಯಾತ್ರೆ ಪ್ರಾರಂಭ ಮಾಡ್ಬೇಕಂತೀವಿ. ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಮಾಡಿ ಒಂದಿನ ಪೂರ್ತಿ ಇವ್ರ ಮನೆಗಳಿಗೆ ಹೋಗಿ ಅವರಿಗೆ ಮಾತಾಡಿ ಇದ್ರ ಬಗ್ಗೆ ನಮಗೆ ಅಧಿವೇಶನದಾಗ ಚರ್ಚೆ ಮಾಡಿ ಈ ನಮ್ಮ ಸಮಸ್ಯೆ ಬಗೆಹರಿಸ್ರಿ ಅಂತ ಕೇಳಕ್ಕೆ ಹೋಗ್ಬೇಕಂತ ಒಂದು ತೀರ್ಮಾನ ಮಾಡಿದೆವು. ಪಾದಯಾತ್ರೆ ಮೂಲಕ ಲಾಡಮುಗಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ಶಂಭುಲಿಂಗ ಖಂಡಾಡ್ ಇವರ ಕೊಲೆ ಆರೋಪಿಗಳನ್ನು ಕೂಡಲೇ ಬಂಧಿಸುವುದು ಮತ್ತು ಸಂತ್ರಸ್ತರ ಕುಟುಂಬಸ್ಥರಿಗೆ ಸರ್ಕಾರಿ ಉದ್ಯೋಗ ಮತ್ತು ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವತಿಯಿಂದ 1 ದಿನದ ಸಾಂಕೇತಿಕ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ನಡೆಸಿದ ಧರಣಿ ನಿರತರು ಕಮಲಾಪುರ ತಾಲೂಕಿನ ಲಾಡಮುಗಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದಿವಂಗತ ಶಂಭುಲಿಂಗ್ ಖಂಡಾಳ್ಕರ್ ಅವರ ಕೊಲೆ ಪ್ರಕರಣವನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆರೋಪಿತರಿಗೆ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಸರ್ಕಾರಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದರು. ರಾಜ್ಕುಮಾರ್ ತಂದೆ ಶ್ರೀಮಂತರಾವ್ ಪೊಲೀಸ್ ಪಾಟೀಲ್ ಇವರನ್ನು ಕೂಡಲೇ ಬಂಧನ ಮಾಡಲೇಬೇಕು. ಬೇಕೇ ಬೇಕು. ಶ್ರೀಕಾಂತ್ ತಂದೆ ಬಸಣ್ಣ ಮಾನೆ ಇವರನ್ನು ಕೂಡಲೇ ಬಂಧನ ಮಾಡಲೇಬೇಕು. ಭಕ್ತರಿಗೆ 1 ಕೋಟಿ ರೂಪಾಯಿ ಪರಿಹಾರ ಮಾಡಲೇಬೇಕು. ಸರ್ಕಾರಿ ನೌಕರಿ ಕೊಡಲೇಬೇಕು. 8/2/2025 ಮುದುಡಿಗಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂಥ ಶಂಭುಲಿಂಗ್ ಖಂಡಾಳ್ಕರ್ ಅವರನ್ನು PLD ಬ್ಯಾಂಕ್ ಚುನಾವಣೆಯ ನಾಮಿನೇಷನ್ ಸೂಚಕರಾಗಂತೇಳಿ ಏನು 4 ಜನ ಆರೋಪಿಗಳನ್ನು ಕರ್ಕೊಂಡು ಹೋಗಿರುತ್ತಾರೆ. ಅವರು ಕಂಠಪೂರ್ತ ಕುಡಿದು ಅವರು ಕಾರಿನಲ್ಲೇ ಕೊಲೆ ಮಾಡಿ ಅವರನ್ನು ಪರಾರಿಯಾಗಿರ್ತಾರೆ. ಆ ಪರಾರಿ ಆದ ಬಳಿಕ ಅವರ ಕುಟುಂಬಸ್ಥರನ್ನಾಗಲಿ ಮತ್ತು ಅವರ ಸಂಬಂಧಿಕರಲ್ಲಿ ಯಾರನ್ನೂ ಕೂಡ ಫೋನ್ ಮುಖಾಂತರನೂ ತಿಳಿಸಿಲ್ಲ. ಮತ್ತು ಅವರು ಆಕ್ಸಿಡೆಂಟ್ ಆದ ಜಾಗಿಗೆ ಇವರು ಯಾರನ್ನೂ ಕೂಡ ಇವರೇ ಏನಪ್ಪ ಅಂತಂದ್ರೆ ಅವರಿಗೆ ಬಿಟ್ಟು ಹೋಗಿದ್ದಾರೆ. ಅವರೇ ಹೋಗಿಸಿಂದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ MLC ಮಾಡಿ ಅಡ್ಮಿಟ್ ಆಗಿರ್ತಾರೆ. ನಾವು ರಾತ್ರಿ ಹೋಗಬೇಕಾದ್ರೆ ಅವರು ಎಲ್ಲ ಹಾಸ್ಪಿಟಲೆಲ್ಲ ತಿರುಗಾಡ್ತಾರೆ. ಮಾರ್ನಿಂಗ್ 5-6 ಗಂಟೆಗೆ ಎಲ್ಲ ಶಂಭುಲಿಂಗ್ ಅವರ ಬಂಧು ಬಳಗ ಬರಬೇಕಾದ್ರೆ ಅವರು ICUನಲ್ಲಿ ಅಡ್ಮಿಟ್ ಆಗಿರ್ತಾರೆ. ಬಟ್ ಶಂಭುಲಿಂಗ್ ಅವರ ಮೃತದೇಹದ ಹತ್ರ ಹೋಗಿರ್ಬೇಕಂತ ಅಂತಕ್ಕಂಥ 3 ಜನಗಳೇನಪ್ಪ ಅಂತಂದ್ರೆ ಶಿವರಾಜ್ ತಂದೆ ಮಾದೇರಾವ್ ಪೊಲೀಸ್ ಪಾಟೀಲ್ ಮತ್ತು ಬಸವರಾಜ್ ತಂದೆ ಅಣ್ಣಾರಾವ್ ದನ್ನೂರೆ ಮತ್ತು ಗಣಪತಿ
ಚೋರ್ಮಲಿ ಅಂತಕ್ಕಂಥವ್ರು ಇವರು ಇದು 3 ಜನ ಏನಪ್ಪ ಅಂತಂದ್ರೆ ಶವದ ಬಲ್ಲಿ ಹೋಗ್ತಾರೆ. ಹೋಗಿ ಕಿಶಿಂದ್ರೆ ಏನಪ್ಪ ಅಂತಂದರೆ ಅವರು ಇವರೇ ಏನಪ್ಪ ಅಂತಂದರೆ ಇವ್ರು 4 ಜನರನ್ನು ಕ್ರೋಸರ್ನಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಇವರು ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು ಖರೀದಿಸಲು ಹೆಚ್ಚಿನ ಬಜೆಟ್ ಮಂಡಿಸಬೇಕು ಎಂದು ಹಿರಿಯ ಸಾಹಿತಿ ಪ್ರೊಫೆಸರ್ ಶಿವರಾಜ್ ಪಾಟೀಲ್ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶದ ಲೇಖಕರ ಪುಸ್ತಕಗಳನ್ನು KKRDBಯಿಂದ ಖರೀದಿಸಲು ಅಧಿಸೂಚನೆ ಹೊರಡಿಸಿರುವುದು ತುಂಬಾ ಸಂತೋಷ ಹಾಗೂ ಅಭಿನಂದನೆಗಳು. 2015 ಮತ್ತು 2016ರಲ್ಲಿ ಪ್ರಾರಂಭಿಸಿದ ಈ ಯೋಜನೆ ಸ್ಥಗಿತಗೊಂಡಿತ್ತು. KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರ ಅವಧಿಯಲ್ಲಿ ಪುನಃ ಪ್ರಾರಂಭಿಸಿದ್ದು ಸ್ವಾಗತಾರ್ಹವಾದ ಸಂಗತಿಯಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ 7 ಜಿಲ್ಲೆಗಳಿಗೆ ಸೇರಿ ಕಲಬುರಗಿಗೆ 35 ಲಕ್ಷ, ಉಳಿದ ಜಿಲ್ಲೆಗಳಿಗೆ 25 ಲಕ್ಷ, ಒಟ್ಟು 1,85,000 ರೂಪಾಯಿಗಳ ಈ ಪ್ರದೇಶದ ಲೇಖಕರ ಪುಸ್ತಕ ಖರೀದಿಸಲು ಅನುದಾನ ಬಿಡುಗಡೆ ಮಾಡಿದ್ದೀರಿ. ಇದು ತುಟಿಗೆ ತುಪ್ಪ ಸವರಿದಂತಾಗಿದೆ. ಈ ಹಣ ವರ್ಷಕ್ಕೆ 1ಕ್ಕೆ ಬಿಡುಗಡೆಯಾಗಬೇಕಿತ್ತು. ಬದಲಿಗೆ 5 ವರ್ಷಕ್ಕೆ ಇಷ್ಟು ಹಣ ಬಿಡುಗಡೆ ಮಾಡಿದ್ದು ಬಕಾಸೂರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಸುರಿದಂತಾಗಿದೆ. ಈ ಭಾಗದ ಲೇಖಕರಿಗೆ ತುಂಬಾ ಅಸಮಾಧಾನವಾಗಿದೆ ಎಂದರು. ಆರಂಭಿಸಿದ್ದಾರೆ. 2016ರಲ್ಲಿ ಸ್ಥಗಿತಗೊಂಡಂಥ ಒಂದು ಯೋಜನೆ ಪುನಃ ಪ್ರಾರಂಭಿಸಿದ್ದು ನಮಗೆ ಸಂತೋಷ ಮತ್ತು ಆನಂದವನ್ನುಂಟು ಮಾಡಿದೆ. ಅದಕ್ಕೆ ನಾವು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಭಿನಂದಿಸ್ತೇವೆ. ಅದರ ಜೊತೆಗೆ ಏನಂತಂದರೆ, ಕೇವಲ ಕಲಬುರಗಿ ಜಿಲ್ಲೆಗೆ 35 ಲಕ್ಷ ರೂಪಾಯಿ, ಉಳಿದ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ 25 ಲಕ್ಷ ರೂಪಾಯಿ, ಒಟ್ಟು 1,85,00,000 ರೂಪಾಯಿ 2018ರಿಂದ 23ರವರೆಗೆ 5 ವರ್ಷಗಳ ಅವಧಿಗೆ ಇಷ್ಟು ಸಣ್ಣ ಬಜೆಟನ್ನು ಇಟ್ಟಿದ್ದಾರೆ. ಇದು ಭಾಳ ವಿಷಾದನೀಯ ಮತ್ತು ಖಂಡನೀಯ. ಒಂದೇ ವರ್ಷಕ್ಕಲ್ಲ, 5 ವರ್ಷ ಸೇರಿ ಆ ಥರ ಸ್ಪಷ್ಟೀಕರಣ ಕೊಟ್ಟಿಲ್ಲ ಅವರು. ಇನ್ನೊಂದು ಸರ ಇಲ್ಲ ಕರೆಕ್ಟ್ ಸರ. ಈಗ 5 ವರ್ಷದ ಪುಸ್ತಕಗಳು ಕೇಳಿದ್ದಾರೆ. ಮತ್ತಂದರೆ ಒಂದೇ ವರ್ಷಕ್ಕೆ ಇರಲಿ. ಈಗ ಇಲ್ಲ, ನೀವು ಸಂತೋಷ. ನಾವು ಈಗ ಡಿಮ್ಯಾಂಡ್ ಏನು ಮಾಡಕತ್ತೀವಿ ಅಂದರೆ, ಇದು ಒಂದು ವರ್ಷದ ಬಜೆಟ್ ಇದ್ದರೆ ಓಕೆ, 1,85,000. ಟೋಟಲ್ 5 ವರ್ಷಕ್ಕೆ 10 ಕೋಟಿ ರೂಪಾಯಿ ಸರಾಸರಿ ಹಣ ಬಿಡುಗಡೆ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ನೋಡಿ, 5,000 ಕೋಟಿ ರೂಪಾಯಿ ಈ ಪ್ರದೇಶದ ಅಭಿವೃದ್ಧಿಗಾಗಿ ಮೀಸಲಿಟ್ಟಿದ್ದಾರೆ. 5,000 ಕೋಟಿ ರೂಪಾಯಿನಲ್ಲಿ ಕಟ್ಟಡ, ಕಾಮಗಾರಿ, ರಸ್ತೆ, ನೀರು, ವಿದ್ಯುಚ್ಛಕ್ತಿ ಇತ್ಯಾದಿ ಎಲ್ಲ ರೀತಿಯಿಂದ ಭೌತಿಕ ಸುಧಾರಣೆಗೆ ಅದನ್ನು ಮಾಡೋದ್ರ ಜೊತೆಗೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸೋದಕ್ಕಾಗಿ ಮಾಡ್ತಾ ಇರೋದು ಸಂತೋಷನೇ. ಆದರೆ ಕೇವಲ ಒಂದು ಸಣ್ಣ ಏನು ಡಸ್ಟ್ಬಿನ್ ಬಜೆಟ್ಟು, 1 ವರ್ಷಕ್ಕೆ 2 ಕೋಟಿ ರೂಪಾಯಿದಂಗೆ, ಸುಮಾರು ಒಂದು 5 ವರ್ಷಕ್ಕೆ 10 ಕೋಟಿ ರೂಪಾಯಿ, 5,000 ಕೋಟಿ ರೂಪಾಯಿ ಒಳಗೆ ಬಾಳಲ್ಲ ಮನುಷ್ಯ. ಈ ನಮ್ಮ ಶಾಸಕರಿಗೆ ಒಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತದೆ ಖಾರವಾಗಿ. ಏನಂದರೆ, ಅವರಿಗೆ ಕಟ್ಟಡ, ಕಾಮಗಾರಿ, ರಸ್ತೆ ಇವುಗಳಲ್ಲಿ ಹೆಚ್ಚಿನ ಆಸಕ್ತಿ ಇದೆ. ಈ ಭಾಗದ ಮಕ್ಕಳ ಜ್ಞಾನ ವಿಕಾಸ, ಸ್ಕೂಲು ಕಾಲೇಜುಗಳು, ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ ಮಾಡುವುದರಲ್ಲಿ ಎಳ್ಳಷ್ಟು ಆಸಕ್ತಿ ಇಲ್ಲ. ಹೀಗಾಗಿ ಈ ಭಾಗದ ವಿಶ್ವವಿದ್ಯಾಲಯಗಳು, ಶಾಲಾ ಕಾಲೇಜುಗಳು, ಪ್ರೌಢಶಾಲೆಗಳು ಅತ್ಯಂತ ಚಿಂತಾಜನಕ ಸ್ಥಿತಿಯಲ್ಲಿವೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ವಿಶ್ವ ಶಾಂತಿ ರಥಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವಿಶೇಷ ರಥಯಾತ್ರೆಗೆ ಡಾಕ್ಟರ್ ರಾಜಯೋಗಿ ಬಸವರಾಜ ಋಷಿಗಳು ಚಾಲನೆ ನೀಡಿದರು. ಹುಬ್ಬಳ್ಳಿಯ ಭಾಗವತ ಜ್ಞಾನಲೋಕ ಆರ್ಟ್ ಗ್ಯಾಲರಿ, ಬೈರಿದೇವರಕೊಪ್ಪದಲ್ಲಿರುವ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಹೊರಟು ಧಾರವಾಡ ನಗರದಲ್ಲಿ ರಥಯಾತ್ರೆ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು. ಭಾರತ ದೇಶ ವಿಶ್ವಗುರು ದೇಶವನ್ನಾಗಿಸಲು ವಿಶೇಷ ರಥಯಾತ್ರೆ ನಡೆಸಿರುವುದಾಗಿ ತಿಳಿಸಿದರು. ಕೃಷ್ಣಣ್ಣ ಬೇಗ ಬಂದು ಮಾಡ್ಬಿಟ್ಟು ಕೈ ಮಾಡ್ಬಿಟ್ಟು ಏತಮ್ಮ
ವಿಶ್ವವಿದ್ಯಾಲಯದ ಆಯೋಜಿಸಿದ ಶಾಂತಿ ಯಾತ್ರೆಯನ್ನು ರಥಯಾತ್ರೆಯನ್ನು ನಮ್ಮ ಇಡೀ ವಿಶ್ವಾದ್ಯಂತ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಶಿವರಾತ್ರಿಯನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ 4 ದಿನ ಸತತವಾಗಿ ನಾವು ಹುಬ್ಬಳ್ಳಿಯ ಎಲ್ಲ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ ಮಹಾನಗರ ಬೀದಿಗಳಲ್ಲಿ ಮಹಾಶಿವರಾತ್ರಿಯ ಸಂದೇಶವನ್ನು ಸಾರಿಸ್ತಾ ಇದ್ದೇವೆ. ಪರಮಾತ್ಮ ಈ ಧರೆಗೆ ಅವತರಿಸಿದ್ದಾನೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಬಂದು ಎಲ್ಲ ಭಕ್ತಾದಿಗಳನ್ನು ಈ ಸಂದೇಶವನ್ನು ತಿಳಿದುಕೊಳ್ಳಬೇಕಾಗಿ ನನ್ನ ವಿನಂತಿ. ಶ್ರೀಧರ್ ಡಾವಸ್ಕರ್, ಗೋಲ್ಡ್ ಪ್ಯಾಲೇಸ್ ಓನರ್. ಸನಾತನ ಭಕ್ತಿ ಮಾರ್ಗದಿಂದ, ಸನಾತನ ದೇಶಗಳಿಂದ, ಸನಾತನ ಈ ನಮ್ಮ ಹಿಂದೂ ಒಂದು ಇರುವಂಥ ಮಹಾಶಿವರಾತ್ರಿಯನ್ನು ಅತಿ ವಿಜೃಂಭಣೆಯಿಂದ ಈಗ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲ ಶಿವಲಿಂಗ ಶಿವರಾತ್ರಿ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರತಿಯೊಂದು ನಗರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಬ್ರಹ್ಮಕುಮಾರಿ ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ಖಂಡಿಸಿ ಮತ್ತು ಗಾಣಪುರ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಇಂದು ಸುಲೇಪೇಟೆ ಗ್ರಾಮದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲುಕೂರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಚಿಂಚೋಳಿ ತಾಲೂಕಿನ ಸುಲೇಪೇಟೆ ಗ್ರಾಮದಲ್ಲಿ ಇಂದು ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಗ್ರಾಮದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲಿನ ದಬ್ಬಾಳಿಕೆ ಖಂಡಿಸಿ ಪ್ರತಿಭಟನೆ ಮಾಡಿದರು. महात्मा बसवेश्वर महाराज की जय, जगज्योति बसवेश्वर महाराज की जय, भारत माता की जय, भारतीय जनता पार्टी ಹೋರಾಟಕ್ಕೆ ಭಾರತ್ ಮಾತಾ ಬೇಕೇ ಬೇಕು, ನ್ಯಾಯ ಬೇಕು. ಸುಳ್ಳು ಕೇಸುಗಳನ್ನು ಹಾಕ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತಿಸ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ, ಕಾಂಗ್ರೆಸ್ ಕೈಗೊಂಬೆಯಂತೆ ವರ್ತಿಸ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ, ಸುಳ್ಳು ಕೇಸನ್ನು ದಾಖಲಿಸಿರುವಂತ ಪೊಲೀಸ್ ಅಧಿಕಾರಿಗಳಿಗೆ, ಸುಳ್ಳು ಕೇಸುಗಳನ್ನು ಹಾಕ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳಿಗೆ, ಜನರ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂತ ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಗುಂಡಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ बोलो भारत माता की जय, कांग्रेस सरकार के ನೀವು ಮಾಡಿದ್ರೆ ಆಗಂಗಿಲ್ಲ. ನೀವು ಹೆಂಗ್ ಬೇಕಾದ್ರೂ ಮಾಡ್ತೀರಿ. ಯಾವನ ಗುಂಡ ಮತ್ತೊಂದು ಊರಿಗೆ ಹೋಗಿ ಗುಂಡಾಗಿರಿ ಮಾಡಿದ್ರೆ ಒಂದು ಪೊಲೀಸರು ನೀವು ಅವ್ರು ಕೇಸ್ ತೋರ್ತೀರಿ, ಚಾ ಕುಡಿಸಿ ಅವ್ರಿಗೆ ಮೆಹರ್ಬಾನಿ ಕೊಟ್ಟು ಗುಂಡಾಗಿರಿ ಮಾಡಕ್ ಬಂದಾರವ, ಗುಂಡಾಗಿರಿ ಮಾಡಕ್ ಏನ್ ಮಾಡ್ತೀರ್ರಿ? ಹೋರಿ ನೌಕರಿ ಬಿಟ್ಟು ಹೋಗ್ರಿ, ಅವ್ರ ಮನೆಗೆ ಹೋಗಿ ಕೆಲಸ ಮಾಡೋರಿ. ಇಡೀ ಗಣಪುರ ಊರು ಕೇಸ್ ಹಾಕಿರಿ, ಗಣಪುರ ಊರು ಬಂತಲ್ಲ ತಯಾರಿದೀವಿ. ನಾ ಹೇಳಿದೀನಿ, ಈ ಮಾತನ್ನು ಹೇಳಿದೀನಿ, ಇದು ಅನ್ಯಾಯ ಇದೆ. ತಾಯಿ ಅವತ್ತೇ ಹೇಳಿದೀನಿ, ಇದು ಅನ್ಯಾಯ ಇದೆ, ಕೇಸ್ ತಗೋಬಾರ್ದು ಅಂತ ಕೂಡ ನಾನು ಹೇಳಿದ್ದೀನಿ. ಪೊಲೀಸ್ ಅಧಿಕಾರಿಗಳು ಅವರಿಗೆ ಎದುರಿಸಿದ್ದಾರೆ, ಅರೆಸ್ಟ್ ಮಾಡ್ತೀವಿ ನೋಡ್ರಿ, ಕೌಂಟರ್ ಕೇಸ್ ಇನ್ನ 10 ಕೇಸ್ ಕೊಡ್ತಾರತ್ತವ ತಾಯಿ ನಿಮ್ಮೆಲ್ಲ ಹೇಳಿದಿರಿ. ಪೊಲೀಸ್ ಅಧಿಕಾರಿಗಳಿಗೆ ಹೇಳಕ್ ಇಚ್ಛೆ ಪಡ್ತೀನಿ, ನೀವು ಕೇಸ್ ಹಾಕ್ಲಕ್ ತಯಾರಾಗಿರಿ. ಇಡೀ ಗಣಪುರನ ಎಲ್ಲಾ ತಾಯಂದ್ರಿಗೆ ಕರ್ಕೊಂಡು ಬಂದು ನಾನು ಬರ್ತೀನಿ, ನನ್ನ ಮೇಲೂ ಕೂಡ ಕೇಸ್ ಹಾಕಿ. ಜಗಳ ತೆಗೆದು ಆ ಕಾಮಗಾರಿಗೆ ಅಡ್ಡಿಪಡಿಸಿ ಅವರೇ ಜಗಳ ತೆಗೆದ್ಬಿಟ್ಟು ಸುಳ್ಳು ಅಟ್ರಾಸಿಟಿ ಕೇಸ್
ಕೇಸನ್ನು ದಾಖಲು ಮಾಡಿದ್ದಾರೆ. ಘನಪುರಿನ ಯಾವುದೇ ವ್ಯಕ್ತಿ ಅದಕ್ಕೆ ಸಾಕ್ಷಿಗಳು ಕೊಡ್ಲಿಕ್ಕೆ ತಯಾರಿಲ್ಲ. ಯಾವುದೇ ರೀತಿಯಲ್ಲಿ ಜಾತಿ ನಿಂದನೆ ಆಗಿಲ್ಲ. ಇವರೇ ಜಗಳ ಆಡಿ ಅವರಿಗೆ ಪ್ರಚೋದನೆ ಕೊಟ್ಟು ಆಮೇಲೆ ವಿಡಿಯೋ ಮಾಡ್ಕೊಂಡು ಬಂದು ಸುಳ್ಳು ಕೇಸನ್ನು ಘನಪುರಿನ 4-5 ವ್ಯಕ್ತಿಗಳ ಮೇಲೆ ಮಾಡಿದ್ದಾರೆ. ಇದನ್ನು ನಾವು ವಿರೋಧಿಸಿ ಖಂಡಿಸಿ, ಯಾರು ಬೇರೆ ಊರಿನವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಚಿಂಚೋಳಿಯ ಗುಂಡಾಗಳು ಬಂದು ಘನಪುರ್ನಲ್ಲಿ ಆ ಕಾಮಗಾರಿ ವೀಕ್ಷಣೆ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ನಾನು ಚರಣ್ ಪ್ರಕಾಶ್ ಪಾಟೀಲ್ ಕೇಳ್ತೇನೆ. ಮತ್ತು ಈ ರೀತಿಯ ಸುಳ್ಳು ಕೇಸನ್ನು ಹಾಕ್ತಾ ಇರುವಂಥದ್ದು ಇದೊಂದು ಮಹಾ ಅಪರಾಧ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಗೆಯತಕ್ಕಂಥ ಅಪಚಾರ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಂದರೆ ನಿಜವಾಗಿ ಯಾರ ಮೇಲಾದರೂ ದಲಿತರ ಮೇಲೆ ಅನ್ಯಾಯ ಆದರೆ ಅಲ್ಲಿ ಕೇಸ್ ಮಾಡಬೇಕು, ನಾವೇ ಎದುರು ನಿಂತು ಕೇಸ್ ಮಾಡಿಸ್ತೀವಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಶರಣು ಮೆಡಿಕಲ್, ಅತೀಶ್ ಪವಾರ್, ರುದ್ರಮುನಿ ರಾಮತೀರ್ಥಕರ್ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೆಹಬೂಬ್, ಆನ್ ಸ್ಪಾಟ್ ನ್ಯೂಸ್, ಸುಲೇಪೆ. ಉತ್ತರ ಕರ್ನಾಟಕದ ಜೀವನಾಡಿಯಾಗಿರುವ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ತೆಲಂಗಾಣ ರಾಜ್ಯಕ್ಕೆ 1.27 TMC ನೀರು ಹರಿಬಿಟ್ಟ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದ ರೈತಪರ ಸಂಘಟನೆಗಳು ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಲಸಂಪನ್ಮೂಲ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಕೃತಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದರು. ವಿಜಯಪುರ ಜಿಲ್ಲೆಯು ಭೀಕರ ಬರಗಾಲಕ್ಕೆ ತುತ್ತಾಗಿರುವ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಇದೆ. ಇನ್ನು ಬೇಸಿಗೆ ಆರಂಭವಾದ ಹಿನ್ನೆಲೆಯಲ್ಲಿ ಜನರಿಗೆ ತೊಂದರೆ ಉಂಟಾಗುತ್ತಿದೆ. ಇಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಜಿಲ್ಲೆಯ ರೈತರಿಗೆ ಅನ್ಯಾಯ ಮಾಡಿ ಕಾಂಗ್ರೆಸ್ ಆಡಳಿತ ಇರುವ ತೆಲಂಗಾಣ ರಾಜ್ಯಕ್ಕೆ ನೀರು ಹರಿಸಿದ್ದಾರೆ ಎಂದು ತಮ್ಮ ಆಕ್ರೋಶ ಹೊರಹಾಕಿದರು. ಅವಳಿ ಜಿಲ್ಲೆಯ ರೈತರನ್ನು ಬಲಿ ಕೊಟ್ಟು ತೆಲಂಗಾಣಕ್ಕೆ ನೀರು ಹರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬೇಕು ಎಲ್ಲಿವರೆಗೆ ಹೋರಾಟ? ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ತೆಲಂಗಾಣಕ್ಕೆ ನೀರು ಹರಿಸಿ ಅವಳಿ ಜಿಲ್ಲೆಯ ರೈತರನ್ನು ಬಲಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ರೈತರನ್ನು ಬಲಿ ಕೊಟ್ಟ ರಾಜ್ಯ ಅವಳಿ ಜಿಲ್ಲೆಯ ರೈತರನ್ನು ಹಾಳು ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಎಲ್ಲಿವರೆಗೆ ಹೋರಾಟ? ರಾಜ್ಯಕ್ಕೆ ನೀರು ಹರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಅನ್ಯಾಯ. ಶಶಿ, ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಕಲಬುರಗಿ ನಗರದ ವಾರ್ಡ್ ನಂಬರ್ 37ರ ವ್ಯಾಪ್ತಿಯಲ್ಲಿ ಬರುವ ರಸ್ತೆ ಸುಧಾರಣೆ ಮಾಡುವಂತೆ ಇಂದು ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಲಾಲ್ಗಿರಿ ಕ್ರಾಸ್ನಿಂದ ಆನಂದ್ ಹೋಟೆಲ್ ವರೆಗೆ ರಸ್ತೆಯಲ್ಲಿರುವ ತಗ್ಗು ಗುಂಡಿಗಳನ್ನು ಮುಚ್ಚಿಸಬೇಕು. ಘನಶ್ಯಾಮ ಅಪಾರ್ಟ್ಮೆಂಟ್ ದಿಂದ ಲಾಲ್ಗಿರಿ ಕ್ರಾಸ್ ವರೆಗೆ ಹೊಸದಾಗಿ ನಡೆಯುತ್ತಿರುವ ಚರಂಡಿ ಕಾಮಗಾರಿಯನ್ನು ಮಾರ್ಚ್ 10ರವರೆಗೆ ಪೂರ್ಣಗೊಳಿಸಬೇಕು. ಇಲ್ಲವೇ ಶರಣಬಸವೇಶ್ವರ ಜಾತ್ರೆ ಮುಗಿಯುವವರೆಗೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು. ಕಲ್ಯಾಣ ನಗರದಲ್ಲಿ ಹಳೆ UJD ಲೈನ್ ಇದ್ದು ಹೊಸದಾಗಿ ಪೈಪ್ಲೈನ್ಗಳನ್ನು ಹಾಕಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಕೆಗಾಗಿ ಇಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಕಲಬುರಗಿ ಅಭಿವೃದ್ಧಿ ಪರ ಸಮಿತಿ ವತಿಯಿಂದ ಮನವಿ ಸಲ್ಲಿಸಲಾಯಿತು. ಸ್ವಚ್ಛ ಮಾಡಿ ನೀರು ಪೂರಾಕ ಹೋದ್ರೆ ಈ ಮಾರ್ಚದ ಮಳೆ ಬಂತಂತಂದ್ರೆ ಒಂದು ಹನಿ ನೀರು ರೋಡಿನ ಮೇಲೆ ಬರಲ್ಲ. ಗಂಜಮ್ ಅಪಾರ್ಟ್ಮೆಂಟ್ ಎಲ್ಲಿ ಹೋಗಲ್ಲ ಸರ್, ಸೀದಾ ಕಿಲ್ಲದ ಹೋಗ್ಬಿಡ್ತೇವೆ ಒಂದು ಸರ್. ಅದು ಸ್ವಚ್ಛ ಮಾಡಿದ ನಂತರ ತಾವು ಖುದ್ದು ಬಂದು ತಾವು ಪರ್ಸನಲ್ ಮಾಡ್ಬೇಕು ಸರ್. ನಾವು ಬಂದು ಪರ್ಸನಲ್ ಮಾಡಿದ ನಂತರ ತಮ್ಗೆ ಗೊತ್ತಾಗ್ತದೆ ಸರ್. ಇದು ಮಾಡ ಇಲ್ಲಂದ್ರೂ ಮಾಡಲ್ಲ ಸರ್, ಸುಳ್ಳು ಹೇಳ್ತಾರೆ ಮೀಟಿಂಗ್ ಬಗ್ಗೆ. ಹಾಂ ಸರ್, ಹಾಂ ಸರ್. ಆಮೇಲೆ ಫುಟ್ಪಾತ್ ನೋಡೋದು ಸರ್. ಲಾಲ್ಗಿರಿ ಕ್ರಾಸ್ ಆನಂದ್ ಹೋಟೆಲ್ ಹಾಲು ತೆಕ್ಕೊಳ್ಳೋ ಸರ್ ರೋಡ್ಗಳು ನಾನು ಎಲ್ಲ ಲೈಟಿಂಗ್ ಗೀಟಿಂಗ್ ಮಾಡತ್ತೀವಿ. ಜಾತ್ರೆ ಆಗೋಣ ಮಾಡೋಣ. ಅದಕ್ಕೆ ಕೆಲವೊಂದು ಜಾತ್ರೆಗೆ ಪಬ್ಲಿಕ್ ಏನು ಬರ್ತದೆ ಸರ್, ಜಾತ್ರೆಗೆ ತಗ್ಗಳು ಭಾಳ ಅವ್ರಿಗೆ ತಗ್ಗು ಮುಚ್ಚಿಸ್ಬೇಕು. ಆಮೇಲೆ ಸರ್ ಅದು ಫುಟ್ಪಾತ್ ಸರ್, ಘನಶ್ಯಾಮ್ ಅಪಾರ್ಟ್ಮೆಂಟ್ಲಿಂದ
ಒಂದು ಸೈಡ್ ಕುಪ್ಪ ಕೊಡ್ರಿ ಸರ್. ಹೆಣ್ಮಕ್ಳಿಗೆ ಶಾಲಾ ಬಾಳೆಯವ್ರು ಹಿಡ್ರಿ ಕೈ ಹಿಡ್ರಿ. ಸರ್ ಫೋಟೋ ಇಡಿ. ಸರ್ ಶರಣಬಸವೇಶ್ವರ ಜಾತ್ರೆ ಬರ್ತಾ ಇದೆ. ಆ ಜಾತ್ರೆಯಲ್ಲಿ ನಾವು ಆನಂದ್ ಹೋಟೆಲ್ವರೆಗೂ ಗುಂಡಿ ಮುಚ್ಚೋದು ಇದು ಲಾಲ್ಗೇರಿ ಕ್ರಾಸ್ನಿಂದ ಆನಂದ್ ಹೋಟೆಲ್ವರೆಗೂ ರೋಡ್ ಮೇಲೆ ಭಾಳಷ್ಟು ತೆಗ್ಗು ಗುಂಡಿಗಳು ಇವೆ, ಅವೆಲ್ಲ ಮುಚ್ಚಿಸ್ಬೇಕು. ಮತ್ತು ಮೈಖಾನಾ ಬಾರ್ ಹತ್ರ ದೊಡ್ಡ ಒಂದು ಕಡೆ ರೋಡ್ ಒಂದೇ ಸೈಡ್ ಮಾಡಿ ಕಾರ್ಯ ಮಾಡ್ತಾ ಇದ್ದಾರೆ. ಅದೆಲ್ಲ ಕಾಮಗಾರಿಗಳನ್ನು ಮಾರ್ಚ್ 10 ತಾರೀಕು ಒಳಗಡೆ ಮುಗಿಸ್ಬೇಕು, ಅಥವಾ 10 ತಾರೀಕಿನಿಂದ ಅದು ಸ್ವಲ್ಪ ಸ್ಥಗಿತಗೊಳಿಸಿ ಜಾತ್ರೆಗೇನು ಜನ ಬರ್ತಾರೆ ಅವರಿಗೆ ರಸ್ತೆಯ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಇವೆಲ್ಲ. ಮತ್ತು ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.